ಒಂದು ದಿವಸ ನಮ್ಗೆ ಇವರು ಸ್ಕೆಚ್ ಹಾಕಿದ್ದಾರೆ ಅಂತ ಆಯ್ತು ಬಲಾಲ್ ಬಾಗ್ನವರು. ಅದು ನಮ್ಗೆ ಮೆಸೇಜ್ ಬರ್ತದೆ. ನಾನು ಸಹ ಬಂದು ಅಲ್ಲಿ ನಿಂತಿದ್ದೇನೆ, ಆ ಜುಡಿಷಿಯಲ್ ಇವರನ್ನು ಸಹ ಬಂದು ನಿಲ್ಲಿಸಿದ್ದಾರೆ. ಎರಡು ಟೀಮು ಒಟ್ಟಿಗೆ ಪೊಲೀಸರ ಜೊತೆ ಎಸ್ಕಾರ್ಟ್ ಜೊತೆ ನೋಡುವಾಗ ನನ್ನನ್ನು ಕರೆದ್ರು. ನಾನು ಹೋದೆ. ನಾನು ಜಡ್ಜಿಗೆ ಎದುರುಗಡೆ ಹೋಗುವಾಗ ಈ ಕಪಾಲಿಸದ ಹೀಗೆ ಹೇಳಿದ್ದು, ನೆಕ್ಸ್ಟ್ ಇದನ್ನೇ ಹಾಕುವ, ನೆಕ್ಸ್ಟ್ ನಮ್ದೇ ಅಂತ ಹೇಳಿ. ನೆಕ್ಸ್ಟ್ ಆದ್ರೆ ನಾನು ಸ್ವಲ್ಪ ರೇಜ್ ಆದೆ. ಯಾರು ನೆಕ್ಸ್ಟ್ ನೆಕ್ಸ್ಟ್ ಡೇಟ್ ತೂಲೆ ನಿಖಲ್ ಬಂದು ಯಾರಿಗೆ ಚಾಲೆಂಜ್ ಮಾಡಿದ್ವಿ. ಎಲ್ಲ ಚಲನವಲನೆಲ್ಲ ಅಬ್ಸರ್ವ್ ಮಾಡಿದ್ದೇವೆ. ಇವಾಗ ಕೋರ್ಟ್ ಆದ್ಮೇಲೆ ಒಂದು ವೈನ್ ಶಾಪ್ಗೆ ಅಲ್ಲಿ ಬಂದು ಕುತ್ಕೊಳ್ತಾರೆ. ಯಾರು ಕಪಾಲಿಸದ ಬಸ್ ಸ್ಟ್ಯಾಂಡ್ ಅಲ್ಲಿ ಪೊಲೀಸರ ರೈಫರ್ ಇವರ ಕೈಯಲ್ಲಿ, ನಮ್ಮ ಮುಖರ್ವೆ ಕೈಯಲ್ಲಿ. ಅಲ್ಲಿ ಇವ ತಪ್ಪಿಸ್ಕೊಂಡು ಹೋದ. ಅಲ್ಲಿ ತಪ್ಪಿಸ್ಕೊಂಡಾಗ ಶಂಕರ್ ಶೆಟ್ಟಿ ಅವರು ಪ್ಯಾರಿಂಗ್ ಮಾಡಿದ್ರು. ಪ್ಯಾರಿಂಗ್ ಮಾಡಿ ಇಲ್ಲಿ ಬಿತ್ತು, ಬೆನ್ನೆಯಿಂದ ಬಿದ್ದು. ಇವ ಡೈರೆಕ್ಟ್ ಅಲ್ಲಿಂದ ಓಡಿಕೊಂಡು ಬಂದು ಬೊಬ್ಬೆ ಹೊಡ್ಕೊಂಡು ಕೊಳ್ತಾರೆ ಬೊಬ್ಬೆ ಓಡಿಕೊಂಡು ಸೀದಾ ಕೋರ್ಟಿಗೆ ಬಂದ. ಅಲ್ಲಿ ನಾನು ಹೇಳಿದ್ದಿಲ್ಲ ಆಗ ಒಂದು ಇದರಲ್ಲಿ ಶಂಕರ್ ಶೆಟ್ಟಿ ಅವರಿಗೆ ನಾನು ರಘು ಅವರನ್ನು ಹುಡ್ಕೊಂಡು ಹೋಗುವಾಗ ಶಂಕರ್ ಶೆಟ್ಟಿಗೆ ಇದು ಜಾಗ ತೋರಿಸಿದ್ದೆ. ಈ ಬರ್ಕೆ ಪ್ರಭು ಅಂತ ಈ ಜಾಗೆಗೆ ಬರ್ತಾನೆ, ಇಲ್ಲಿ ಸಿಗ್ತಾನೆ ಅಂತ. ಇವನಿಗೆ ಮೊದಲೇ ಹೇಳಿದೆ ನಾನು ಈಶ್ವರ್ ಶೆಟ್ಟಿಗೆ, ತಪ್ಪಿವು ನಾನು ಎದ್ದುನ ಜೊತೆ ಇರುವುದಂತ ಹೇಳ್ಬೇಡ, ಬರ್ಕೆಯಲ್ಲಿ ಇರುದಂತ ಹೇಳ್ಬೇಡ. ಎಲ್ಲ ಕುಡಿದು ಮಾತಾಡಿ ಇವ ಹೇಳಿಬಿಟ್ಟ, ನಾನು ಬರ್ಕೆಯಲ್ಲಿ ಇರುದು ಎದ್ದಣ್ಣದೆಲ್ಲ ನನಗೆಲ್ಲ ಇದು. ಅವ ಒಳ್ಳೆ ಶಾರ್ಪ್ ಆದ. ಇವನ ಜಾಗೆ ಬರುವಾಗ ರೆಡಿ ಎಲ್ಲ ಇದ್ರು. ಬರ್ಕೆ ಪ್ರಮೋದ ಎಲ್ಲ ಸಾಧಾರಣ ಒಂದು 7-8 ಜನ ಇದ್ರು. ಇವನಿಗೆ ಸಾಧಾರಣ ಒಂದು 8-10 ಕಡೆ ಎಲ್ಲ ತಿವಿದು ಶಾಕ್ ಹಾಕಿದ್ರು. ಇಂದು ಕಪಾಲಿಸದ ಕದ್ರಿಸ್ ಅಂತಿದ್ದು 2ನೇ ಕೈ ಕೊಂಡೋಗ್ತೇವೆ. ಕೊಂಡೋಗಿ ಎಲ್ಲ ಆಗಿ ನಾನು ಮತ್ತೆ ಸಿಕ್ಕಿ ಬೀಳ್ತೇನೆ. ಸಿಕ್ಕಿದ ಮೇಲೆ ಜೈಲೊಳಗೆ ಬೀಳ್ತೇವೆ. ಜೈಲೊಳಗೆ ಬಿದ್ದು ನಾನು ಜೈಲೊಳಗೆ ಇರ್ತೇನೆ. ಇವರೊಂದು ಪ್ಲಾನಿಂಗ್ ಮಾಡ್ತಾರೆ, ಯಾರಿಗೆ ನನಗೆ ಜೈಲೊಳಗೆ ಅಟ್ಯಾಕ್ ಮಾಡ್ಲಿಕ್ಕೆ. ರಘು ಟೀಮ್, ರಘು ಪ್ರಮೋದ್ ಮತ್ತೆ ಎಲ್ಲ ಹೊರಗಡೆಯಿಂದ ಅಂದವರಂತ ಮತ್ತೆ ಬರ್ಕೆ ಪ್ರಭಾವರಂತ ಎಲ್ಲ ಟೀಮ್ ತಯಾರಾಗ್ತದೆ. ಅವ್ರದ್ದು ಟೀಮ್ ತಯಾರಾಗಿ ನನ್ನನ್ನು ಆವಾಗ ಕೋರ್ಟಿನಿಂದ ವಿಜಯ್ ಹೋಟೆಲ್ ಇದೆಲ್ಲ ಅಲ್ಲಿ ವ್ಯಾನಿಂದ ಇಳಿಸಿ ನನ್ನನ್ನು ಕೋರ್ಟಿಗೆ ನಡೆದುಕೊಂಡು ಕೊಂಡೋಗುತ್ತೆ. ಯಾಕೆಂದ್ರೆ ಅಲ್ಲಿ ಆ ಫೆಸಿಲಿಟಿ ನನಗೆ ಅವರು ಕೊಡ್ಲಿಲ್ಲ. ಕೋರ್ಟಲ್ಲಿ ಬರೆದಿದ್ರು, ನನಗೆ ಫೆಸಿಲಿಟಿ ಕೊಡ್ಲಿಲ್ಲ. ಅಂದ್ರೆ ಇವರದು ಆಗುದಿಲ್ಲ, ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಗಾಡಿ ಇಲ್ಲ, ವ್ಯಾನ್ ಇಲ್ಲ ಸಪರೇಟ್, ಹೀಗೆ ಹಾಗೆ ಅಂತ ಎಲ್ಲ ಇದು ಮಾಡಿ ನಮ್ಗೆ ಸುಜಾತ ಹೋಟೆಲ್ ಕಡೆ ಇಳಿಸಿ ಅಲ್ಲಿಂದ ನಮ್ಮನ್ನೆಲ್ಲ ಈ ವಿಚಾರಣಾ ಕೈದಿಗಳು ನಾವು ಒಂದು 10-12 ಜನ ಇರ್ತಾರೆ. ಒಂದು ಹಾಗೆ 20 ಪೊಲೀಸ್ ಇರ್ತಾರೆ. ನಮ್ಮನ್ನು ಅಲ್ಲಿಂದ ಮೇಲೆ ಕರ್ಕೊಂಡೋಗಿ ಕೋರ್ಟ್ಗೆ ಕೊಂಡೋಗಿ ಅದನ್ನೊಂದು ನೋಡ್ಲಿಕ್ಕೆ ಜನ. ನಮ್ಮ ಹುಡುಗರು ನಮ್ಮನ್ನು ಪಾಪ ಎಲ್ಲ ಕೋರ್ಟಲ್ಲಿ ಸ್ವಲ್ಪ ಎಲ್ಲ ಬರುದು, ನಮ್ಮ ಹುಡುಗರು ಮಾತಾಡಿಸಿ ಎಲ್ಲ ಹೋಗುದು ಎಲ್ಲ ಈ ತರ ಇತ್ತು. ಒಂದು ದಿವಸ ನಮ್ಗೆ ಇವರು ಸ್ಕೆಚ್ ಹಾಕಿದ್ದಾರೆ ಅಂತ ಆಯ್ತು ಬಲಾಲ್ ಬಾಗ್ನವರು. ಅದು ನಮ್ಗೆ ಮೆಸೇಜ್ ಬರ್ತದೆ, ನಮ್ಮವರಿಗೆಲ್ಲ ಗೊತ್ತಾಗ್ತದೆ. ಮರುದಿವಸ ಎಲ್ಲ ಹೋಟೆಲ್ ಗೀಟೆಲ್ ಎಲ್ಲ ಬಂದು ಚೆಕ್ಅಪ್ ಮಾಡ್ತಾರೆ. ನನಗೆ ನಮ್ಮವರು ಅಂದ್ರೆ ಶಂಕರ್ ಶೆಟ್ಟಿ ಅವರು ಮೇನ್. ಅವರ ಇದ್ರಲ್ಲಿ ಇದಾಗಿ ಶಂಕರ್ ಶೆಟ್ಟಿ ಮುಖರು ಎಲ್ಲ ಅವ್ರದ್ದು ನಮ್ಮ ಹುಡುಗರ ಜೊತೆ ಬಂದು ಎಲ್ಲ ಇಡೀ ಸರ್ವೆ ಮಾಡ್ತಾರೆ. ಆ ಹೋಟೆಲ್ ಅಲ್ಲಿ ಕೇಳಿದ್ದಾರೆ, ಯಾರನ್ನು ಕುತ್ಕೊಳಿಸಿದ್ರಿ ನೀವು, ಎಂತ ಏನು ಅಂತ. ಅವ್ರಿಗೆ ಗೊತ್ತಿರ್ದಿಲ್ಲಲ್ಲ. ಇವರದು ಹಿಲ್ ಟಾಪ್ ಹೋಟೆಲ್ ಅಂತ. ಅದು ನನ್ಗೆ ನಾವು ಇಲ್ಲಿಂದ ರೋಡಲ್ಲಿ ಬರುವಾಗ ಕರೆಕ್ಟ್ ಕಾಣ್ತದೆ. ಹೀಗೆ ಸೆಟ್ ಮಾಡಿದಂತ. ಅಲ್ಲಿಂದ ದೊಡ್ಡ ಗಡ್ಬಡ ಆಗ್ತದೆ. ನಮ್ಗೆ ಎಲ್ಲ ಬೇಕಾದವ್ರು ಹೇಳ್ತಾರೆ, ನೀವು ಇನ್ನು ಅಲ್ಲಿ ವ್ಯಾನ್ ಇಂದ ಕೆಳಗೆ ಬರಬಾರ್ದು, ಕೋರ್ಟಿಗೆ ಬರಬಾರ್ದು, ನಿಮ್ಗೆ ವ್ಯಾನ್ ಇದ್ರೆ ಡೈರೆಕ್ಟ್ ಕೋರ್ಟಿಗೆ ವ್ಯಾನ್ ಇದ್ರೆ ಮಾತ್ರ ಬರ್ಬೇಕಂತ ಹೇಳ್ತಾರೆ. ನಾನು ಹಾಗೆ ಹೋಗಿ ಸೂಪರ್ಡೆಂಟ್ ಹತ್ರ ಎಲ್ಲ ಹೇಳ್ತೇನೆ, ಹೀಗೆ ವಿಷಯ ಸರ್ ಹೀಗೆ ಉಂಟಂತೆ. ಆವಾಗ ನನಗೆ ಸೆಕ್ಯೂರಿಟಿ ಜಾಸ್ತಿ ಆಗ್ತದೆ. ಅಲ್ಲಿ ನಮ್ಮ ಕೋರ್ಟಿಗೆ ತರುವಾಗ ಅಲ್ಲಿ ಕದ್ರಿ ಸ್ಟೇಷನ್ ಅವ್ರು ಬರಬೇಕು, ಇಲ್ಲಿ ಬಂದರ್ ಸ್ಟೇಷನ್ ಅವ್ರು ಬರಬೇಕು, ಹೀಗೆಲ್ಲ ಅಲ್ಲಿ ರೂಲ್ಸ್ ಆಗ್ತದೆ. ನನ್ನನ್ನು ಡೈರೆಕ್ಟ್ ಗಾಡಿಯಿಂದ ಕೋರ್ಟಿಗೆ ತರ್ತಾರೆ. ಹೀಗೆಲ್ಲ ಆಗ್ತದೆ. ಇಲ್ಲಿ ಪ್ಲಾನಿಂಗ್ ಆಗ್ತಾ ಉಂಟು. ನಂದು ಆಗುದಿಲ್ಲ ಅಂತ ಆಯ್ತು. ಪಂಚ ಹಾಕಿದ್ರೆ ಇವರು ಬೈಕಲ್ಲಿ ಬಂದ್ರು. ಅಲ್ಲಿ ಎಲ್ಲ ಅವ್ರು ಪ್ಲಾನಿಂಗ್ ಮಾಡಿ ಅವರನ್ನೆಲ್ಲ ಅಲ್ಲಿ ಮಟಾಶ್ ಮಾಡಿದ್ರು. ಗುಣಕರ್ದು ಅಲ್ಲಿ ಫಿನಿಶ್ ಮಾಡಿದ್ರು. ಗುಣಕರನ್ನು ಫಿನಿಶ್ ಮಾಡಿ ಸೇಫ್ ಆಗ್ಬೇಕು. ಎಲ್ಲ ಎಸ್ಕೇಪ್ ಆದ್ರು. ಎಸ್ಕೇಪ್ ಆಗಿ ಅವರನ್ನೆಲ್ಲ ಮರುದಿವಸ ಎಲ್ಲ ಕೆಲವರನ್ನೆಲ್ಲ ಹಿಡಿದ್ರು. ಈ ಸಕಲೇಶ್ಪುರದಲ್ಲೆಲ್ಲ ಪ್ರಭಾ ಮತ್ತೆ ಇವರು ನಂದ ಇವರನ್ನೆಲ್ಲ ಹಿಡಿದ್ರು. ಅದರಲ್ಲಿ ಪ್ರಮೋದ ಸಿಕ್ಲಿಲ್ಲ. ಪ್ರಮೋದ ಆಮೇಲೆ ಸಿಕ್ಕಿ. ಗುಣಕರ್ ಮಾಡ್ರೆ ಆದ ಕೂಡಲೇ ಎಂತ ಮಾಡುದು, ಇನ್ನು ಒಂದ ಸಾಯ್ಬೇಕು. ಇಲ್ಲದ್ರೆ ಅವ್ರನ್ನ ಎದುರು ಪಾರ್ಟಿಯವ್ರನ್ನ ನಮ್ಮನ್ನು ಬಿಡ್ತಾರ ಸುಮ್ಮನೆ ಕುತ್ಕೊಂಡ್ರೆ? ಇಲ್ಲ. ನಾವು ಸಹ ಹಾಗೆ ಇದೇ ಒಂದು ವ್ಯವಹಾರ ಇದ್ದಾಗೆ. ಈಗ ಅವರು ಎಸ್ಕೇಪ್ ಆದ್ರೆ ಅಲ್ಲಿ ಅಲ್ಲೆಲ್ಲ ಸಿಕ್ಕಾಕೊಂಡಿರ್ತಾರೆ. ಎಲ್ಲ ಅವರನ್ನು ಹಿಡಿತಾರೆ. ಎಲ್ಲ ಅವರಿಗೆ ಹಿಡಿದು ಎಲ್ಲ ಅವರನ್ನು ಇಲ್ಲಿ ಮೈಸೂರು ಜೈಲು, ಮಡಿಕೇರಿ ಜೈಲು ಎಲ್ಲ ಹಾಕ್ತಾರೆ. ನಾನು ಮಂಗಳೂರು ಜೈಲಲ್ಲಿ ಇದ್ದೇನೆ. ಈಗ ನಮ್ಗೆ ಕೋರ್ಟಿಗೆ ಡೇಟ್ಗೆ ಎಲ್ಲ ತರ್ತಾ ಇರ್ತಾರೆ. ಆವಾಗ ಇವರನ್ನು ಗುಣಕರ್ ಕೇಸಿಗೆ ಇವರನ್ನು ಮಂಗಳೂರಿಗೆ ತರ್ತಿದ್ರು. ಅವರಿಗೆ ಅಷ್ಟೇ ಸೆಕ್ಯೂರಿಟಿ ಇತ್ತು. ಗಾಡಿಯಲ್ಲಿ ಅವರು ಸಹ ಬರುದು, ನಮ್ಮ ಗಾಡಿ ಸಹ ಬರುದು.
ಆ ಒಂದು ದಿವಸ ಏನಾಯ್ತದು, ಸೆಕೆಂಡ್ ಕೋರ್ಟ್ ಅಂತ ಇದೆ, ಸೆಕೆಂಡ್ ಕೋರ್ಟ್ ಅಂತ ನಮ್ದು ಜುಡಿಷಿಯಲ್ ಅಂತ ಇದೆ. ಅಲ್ಲಿ ನಾನು ಸಹ ಬಂದು ಅಲ್ಲಿ ನಿಂತಿದ್ದೇನೆ, ಆ ಜುಡಿಷಿಯಲ್ ಇವರನ್ನು ಸಹ ಬಂದು ನಿಲ್ಲಿಸಿದ್ದಾರೆ. ಎರಡು ಟೀಮು ಒಟ್ಟಿಗೆ ಪೊಲೀಸ್ ಜೊತೆ ಎಸ್ಕಾರ್ಟ್ ಜೊತೆ ನನ್ನನ್ನು ಕರೆದ್ರು. ನಾನು ಹೋದೆ. ಜಡ್ಜ್ ಅಲ್ಲಿ ಎದುರುಗಡೆ ಕರೀತಾರೆ ನಮ್ಮನ್ನು ಕೋರ್ಟ್. ನಾನು ಜಡ್ಜಿಗೆ ಎದುರುಗಡೆ ಹೋಗುವಾಗ ಈ ಕಪ್ಪಲಿಸದ ಹೀಗೆ ಹೇಳಿದ್ರು, ನೆಕ್ಸ್ಟ್ ಇದನ್ನೇ ಹಾಕುವ ಅಂತ ಒಂದು ಮಾತು ಬಂತಲ್ಲಿ. ನನಗೆ ಕೇಳಿಲ್ಲ, ನಾನು ಒಳಗೆ ಹೋದೆ, ಕೋರ್ಟ್ ಒಳಗೆ ಹೋದೆ. ಒಳಗೆ ಹೋಗುವಾಗ ನೆಕ್ಸ್ಟ್ ನಮ್ದೇ ಅಂತ ಹೇಳಿದ್ರು. ಅದು ನಮ್ಮ ಹುಡುಗರಲ್ಲಿದ್ರು, ಬಾಕಿ ಹುಡುಗರು ಯಾವುದು ಬಾಕಿ ಹುಡುಗರಿದ್ರಲ್ಲ ನಮ್ದು ಬಾಕಿ ಹುಡುಗರು ಅವರ ಕಿವಿಗೆ ಬಿತ್ತು. ನನ್ನನ್ನು ಇದು ಮಾಡಿದ್ರು. ಜಡ್ಜ್ ಎದುರುಗಡೆ ನಿಂತೆ ಡೇಟ್ ಕೊಟ್ಟರು. ವಾಪಸ್ ಬಂದೆ. ವಾಪಸ್ ಬರುವಾಗ ನನ್ನ ಹುಡುಗರು ಹೇಳಿ, ಹೀಗೆ ನಿಮ್ಗೆ ಇಲ್ಲಿ ಕೋರ್ಟ್ ಒಳಗೆ ನೆಕ್ಸ್ಟ್ ಅಂತ ಹೇಳಿದ. ನೆಕ್ಸ್ಟ್ ಅಂತ ನಾನು ಸ್ವಲ್ಪ ರೇಜ್ ಆದೆ. ಯಾರು ನೆಕ್ಸ್ಟ್ ಅಂತ ನೆಕ್ಸ್ಟ್ ಡೇಟ್ ತೂಲೆ ನಿಖಲ್ ಬಂತು. ಯಾರಿಗೆ ಚಾಲೆಂಜ್ ಮಾಡಿದೆ, ನೆಕ್ಸ್ಟ್ ಡೇಟ್ ತೂಲೆ ಅಂತ. ಅವರಿಗೆ ಸ್ವಲ್ಪ ಅಂದ್ರೆ ನಮ್ದು ಜನ ಸಹ ಉಂಟು ಹಾಗೆ ಹೊರಗಡೆ. ಅಲ್ಲಿ ಪೊಲೀಸ್ ಎಲ್ಲ ಗಡ್ಬಡಾಯ್ತು. ಇವರನ್ನೆಲ್ಲ ಅಲ್ಲಿಂದ ತಂದು ವ್ಯಾನಿಗೆ ತಂದು ಹಾಕಿದ್ರು. ತೂಕಮ್ಮ ನೆಕ್ಸ್ಟ್ ತೂಕಮ್ಮ ಅಂತ ಹೇಳಿದ್ರು. ನೆಕ್ಸ್ಟ್ ತೂಕ ರೈಟ್, ಏರ್ನ ತೂಕ ನೆಕ್ಸ್ಟ್ ಒಂದು. ಹಾಗೇನಲ್ಲಿ ದೊಡ್ಡ ರಾಮಾಯಣ ಆಯ್ತು. ಕೋರ್ಟಲ್ಲಿ ಎಲ್ಲ ಆದ್ರು. ಅವರನ್ನು ಸಹ ಅಲ್ಲಿಂದ ಕರ್ಕೊಂಡು ಹೋದ್ರು. ನಮ್ಮನ್ನು ಸಹ ಜೈಲಿಗೆ ತಂದು ಹಾಕಿದ್ರು. ಪುನಃ ಜೈಲಿಗೆ ತಂದು ಎಲ್ಲ ವಿಷಯ ಸ್ಪ್ರೆಡ್ ಆಯ್ತು. ಕೋರ್ಟಲ್ಲಿ ಹೀಗೆ ಆಗಿದೆ ಅಂತ. ನನಗೆ ಬೇಕಾದವರೆಲ್ಲ ಬಂದರು. ಅದರಲ್ಲಿ ಶಂಕರ್ ಶೆಟ್ಟಿ ಅವರಂತ ಮೇನ್, ಶಂಕರ್ ಶೆಟ್ಟಿ, ರೋಹಿ ಎಲ್ಲ ಬಂದರು. ಏನು ಅಂತ ಏನಿಲ್ಲ, ಮಾತು ಹೇಳಿದ್ದಾನೆ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಆಗ್ಬೇಕು ಹೇಳಿದೆ. ಹೌದಾ, ಆಗುವಂತ. ಹೇಗೆ ಅವಸರ ಮಾಡೋದು ಬೇಡ. ಅವರದೆಲ್ಲ ಬರುವ ರೀತಿ ಎಲ್ಲ ಅವನು ನೆಕ್ಸ್ಟ್ ಉಡುಪಿಯಲ್ಲಿ ಕೇಸ್ ಇತ್ತು ಅವನಿಗೆ. ಉಡುಪಿ ಕೇಸಿಗೆ ಬರುವಾಗ ಅವನದೆಲ್ಲ ಎಲ್ಲ ಚಲನವಲನೆಲ್ಲ ಅಬ್ಸರ್ವ್ ಮಾಡಿದ್ದೇವೆ. ಇವಾಗ ಕೋರ್ಟ್ ಆದ್ಮೇಲೆ ಒಂದು ವೈನ್ ಶಾಪ್ಗೆ ಅಲ್ಲಿ ಬಂದು ಕುತ್ಕೊಳ್ತಾರೆ. ಯಾರು ಕಪಲಿಸದ ಆ ಡಿಆರ್ನೆಲ್ಲ ಕೋರ್ಟ್ ಆದ್ಮೇಲೆ ಅಲ್ಲೆಲ್ಲ ಅವರನ್ನೆಲ್ಲ ಆದ್ಮೇಲೆ ಇವರು ವೈನ್ ಶಾಪ್, ಅಲ್ಲಿ ಒಂದು ವೈನ್ ಶಾಪ್ ಉಂಟು, ಅಲ್ಲಿ ಇವರು ಕುತ್ಕೊಳ್ತಾರೆ. ಕುತ್ಕೊಳ್ಳೋದು ಸೆಟ್ಟಿಂಗ್ ಎಲ್ಲ ಮೈಸೂರಿನ ಡಿಆರ್ ಅಲ್ಲ, ಎಲ್ಲ ಕುತ್ಕೊಂಡು ಮತ್ತೆ ಅಲ್ಲಿ ಅವರು ಏನಾದ್ರೆ ಬೇಕಾದಾಗೆಲ್ಲ ಹೋಗ್ತಾರೆ, ಬೇಕಾದವರಿಗೆ ಸಿಗ್ತಾರೆ. ಎಲ್ಲ ಇವರಿಗೆ ಬೇಕಾದಾಗೆ ಅಲ್ಲಿ ಡಿಆರ್ನವರಿಗೆ ತಿನ್ನಿಸ್ತಾರೆ. ಕೊಟ್ರೆ ಎಲ್ಲ ಸೆಟ್ ಆಗ್ತದೆ. ಸೆಟ್ ಆಗಿ ಎಲ್ಲ ಪ್ಲಾನಿಂಗ್ ಸೆಟ್ ಆಯ್ತು. ಎಲ್ಲ ಪ್ಲಾನಿಂಗ್ ಎಲ್ಲ ಹೇಳಿದೆ. ಹೋದ್ರು. ನಮ್ಮವ್ರು ರೆಡಿ ಆದ್ರು. ನೆಕ್ಸ್ಟ್ ಡೇಟ್ ಇತ್ತು. ಡೇಟ್ ಎಲ್ಲ ಗೊತ್ತಾಯ್ತು. ಡೇಟ್ ಎಲ್ಲ ಗೊತ್ತಾಗಿ ನಮ್ಮ ಹುಡುಗರು ಹೋದ್ರು. ನಮ್ಮ ಹುಡುಗರು ಹೋದ್ರು. ಕೋರ್ಟಲ್ಲಿ ಎಲ್ಲ ವೇಟ್ ಮಾಡಿದ್ರು. ಕೋರ್ಟಿಗೆ ಬರುದು ಕಾಣುದಿಲ್ಲ. ಇನ್ನು ಎಂತ ಮಾಡುದು. ಆಗ ಅವನ ತಮ್ಮ ನೋಡಿದ ನಮ್ಮವರನ್ನು, ತಾರ ಅಂತ ಅವನ ತಮ್ಮ, ಕಪಲಿಸೆ ತಮ್ಮ, ಇವರನ್ನು ನೋಡಿದ ಕೋರ್ಟಲ್ಲಿ ನೋಡುವಾಗ ಇವರು ಸ್ವಲ್ಪ ಅನುಮಾನ ಆಯ್ತು. ಇವ ತಮ್ಮ ಇವ ನೋಡಿದ, ಇವ ದೊಡ್ಡ ಇನ್ನು ಮೆಸೇಜ್ ಹೋಗ್ತದೆ, ಹೋಗುವ, ಇನ್ನು ಇಷ್ಟು ಲೇಟ್ ಏನದು ಕೋರ್ಟಿಗೆ ಬರಲಿಲ್ಲ ಅಂತ. ಕೋರ್ಟಿದೊಂದು ಟೈಮಿಂಗ್ ಇರ್ತದಲ್ಲ, 11 ಗಂಟೆಗೆ ಎಲ್ಲ ನಮಗೆ ಬೆಳಿಗ್ಗೆದು ಟೈಮ್. ಬರಲಿಲ್ಲ ಅಂತ ಇವರೆಂತ ಮಾಡಿದ್ರು, ಅಲ್ಲಿಂದ ಕೋರ್ಟ್ ಬಿಟ್ಟು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದರು. ಬಸ್ ಸ್ಟ್ಯಾಂಡಿಗೆ ಇವರು ಬರುದು, ಅವ ಬಸ್ದಿಂದ ಡಿಆರ್ನ ಜೊತೆ ಇಳಿಯುವುದು. ಬಸ್ಸಿಂದ ಇಳಿದು ಗೌರ್ಮೆಂಟ್ ಬಸ್ ಅಲ್ಲಿ ಬಂದು ಇಳಿದು ಎಲ್ಲಿ ಜಟಪಟಿ ಆಯ್ತು. ಉಡುಪಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪೊಲೀಸರ ರೈಫಲ್ ಇವರ ಕೈಯಲ್ಲಿ, ನಮ್ಮ ಮುಖರ್ವೆ ಕೈಯಲ್ಲಿ. ಅಲ್ಲಿ ಇವ ತಪ್ಪಿಸಿಕೊಂಡು ಹೋದ. ಅಲ್ಲಿ ತಪ್ಪಿಸಿಕೊಂಡಾಗ ಶಂಕರ್ ಶೆಟ್ಟಿ ಅವರು ಪ್ಯಾರಿಂಗ್ ಮಾಡಿ ಇಲ್ಲಿ ಬಿತ್ತು, ಬೆನ್ನೆಯಿಂದ ಬಿದ್ದು. ಇವ ಡೈರೆಕ್ಟ್ ಅಲ್ಲಿಂದ ಓಡಿಕೊಂಡು ಬಂದು ಬೊಬ್ಬೆ ಹೊಡಿಕೊಂಡು ಕೊಳ್ತಾರೆ ಬೊಬ್ಬೆ ಓಡಿಕೊಂಡು ಸೀದಾ ಕೋರ್ಟಿಗೆ ಬಂದ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ನಿಂದ ಓಡಿಕೊಂಡು. ಯಾರು ಕಪಲಿಸದವರು. ಇಲ್ಲಿ ಇವರಿಗೆ ಕೋರ್ಟ್ ಹೋದ್ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಒಂದು ಫೈರಿಂಗ್ ಆಗಿ ಬಿದ್ದಿದೆ ಇವನಿಗೆ. ಅಲ್ಲಿಂದ ಎಸ್ಕೇಪ್ ಆದ್ರು. ಗನ್ನು ಡಿಆರ್ನವ್ರದ್ದೆಲ್ಲ ಅಂದ್ರೆ ಅವರಿಗೆ ಎಲ್ಲ ಸೇಫ್ ಮಾಡ್ತಾರಲ್ಲ ಇವರನ್ನು. ಇವರು ನಮ್ಮ ಮುಖರ್ವರು ಅವರಿಗೆ ಅಟ್ಯಾಕ್ ಮಾಡಿದ್ರು. ಪೊಲೀಸ್ನವರ ಗನ್ ಎಲ್ಲ ಎಲ್ದು. ಇಲ್ಲಿ ಶಂಕರ್ ಶೆಟ್ಟಿ ಇವರ ಹಿಂದೆ ಬಿದ್ರು, ಕಪಲಿಸದರ ಹಿಂದೆ. ಅಲ್ಲಿ ಕಪಲಿಸದ ಫೈರಿಂಗ್ ಆಗಿ ಅದು ಏನೋ ಮಿಸ್ ಆಗಿ ಕೆನ್ನೆಗೆ ಬಿತ್ತು. ಅಲ್ಲಿಂದ ಇವ ಬಚಾವಾಗ್ಲಿಕ್ಕೆ ಸೀದಾ ಕೋರ್ಟಿಗೆ ಓಡಿಕೊಂಡು ಬಂದು ಅಲ್ಲಿ ಮಿಸ್ ಆಯ್ತು. ಪ್ಲಾನಿಂಗ್ ಮಿಸ್ ಆಯ್ತು. ಇಲ್ಲದ್ರೆ ಫಿನಿಶ್ ಮಾಡುವಂತೇನೆ ಪ್ರೋಗ್ರಾಮ್. ಅಲ್ಲಿ ಮಿಸ್ ಆಯ್ತೇನಾಯ್ತು, ಇಲ್ಲಿ ಇವರು ಗಾಡಿ ಅಲ್ಲಿ ಪೊಲೀಸ್ ಬರ್ತದಲ್ಲ. ಅಲ್ಲಿ ಬರುವಾಗ ಅಲ್ಲಿ ಗಾಡಿ ಎಲ್ಲ ತಿರುಗಿಸಿ ಇವರು ಅಲ್ಲಿಂದ ಎಸ್ಕೇಪ್ ಆದ್ರು. ಪೊಲೀಸ್ ಎಲ್ಲ ಗನ್ ಬಿಸಾಡಿದ್ರು. ಇವರೆಲ್ಲ ಎಸ್ಕೇಪ್ ಆಗಿ ಅಲ್ಲಿ ಅವರು ಆಗ ಕೆ ಮೂರ್ತಿ ಅವರು ಇನ್ಸ್ಪೆಕ್ಟರ್, ಅವರು ಬುಲೆಟ್ ಬೆನ್ನೆಯಿಂದ ಬಂದ್ರು. ಬುಲೆಟ್ ಅವರು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಗಿ ಇದಾಯ್ತು. ಇಲ್ಲದ್ರೆ ಅವರು ಬಾರಿ ಜೋರ್ ಆಫೀಸರ್ ಕೆ ಮೂರ್ತಿ ಅಂತ. ಅಲ್ಲಿ ಎಸ್ಕೇಪ್ ಆದ್ರೆ ಇವರನ್ನ ಎಸ್ಕೇಪ್ ಆಗಿ ಮರುದಿವಸ ಜೈಲಿಗೆ ಬಂದ್ರು ಪೊಲೀಸ್ನವರು. ಕೆ ಮೂರ್ತಿ ಅವರು ಮತ್ತೆ ಅವ್ರ ಟೀಮ್ ಎಲ್ಲ ಬಂದು ಹೀಗೆ ಸೆರೆಂಡರ್ ಮಾಡಿಸ್ಬೇಕಂತ. ನನಗೆ ಗೊತ್ತಿಲ್ಲ ಸರ್ ಅಂತ. ನನಗೆ ಜೈಲಲ್ಲಿ ಕುತ್ಕೊಂಡು ಎಂತ ಮಾಡುದು. ಆವಾಗ ಮೊಬೈಲ್ ಏನಿಲ್ಲಲ್ಲ, ನೀನು ಸೆರೆಂಡರ್ ಮಾಡಿಸ್ಬೇಕಂತ ಹೇಳಿದ್ರು. ಪಾಪ ಕೆ ಮೂರ್ತಿ ಅವರು ಬಾರಿ ನನ್ನ ಡೇಟ್ ಬರುವಾಗ ಬರುದು ಇದು ಮಾಡುವ, ಒಂದು ಸೆರೆಂಡರ್ ಮಾಡಿ ಸುಮಾರು ಅಂತ.
ಇವರು ಸೆಲ್ ಮಾಡಿ ಇವರು ನಮ್ಮವ್ರು ಸಿಗ್ತಾರಾ? ಅಲ್ಲ ತಯಾರಿ ಇದ್ದಾರಾ? ಕೇಳ್ತಾರ? ಕೇಳುದು ಸಹ ಇಲ್ಲಲ್ಲ, ಇನ್ನೊಂದು ಮಾಡು ಅಂತ ಹೇಳುದು ಎಲ್ಲ ಇಂಟ್ರೆಸ್ಟಿಂಗ್. ಅದು ಆಗ ಅಂತ ಕಪಾಲಿ ಸದಾನ ನೆಕ್ಸ್ಟಿನ ಪ್ರೋಗ್ರಾಮ್ ಹಾಗೆ ಅದಲ್ಲಿ ಆದದ್ದು. ಇನ್ನೊಬ್ಬಂದು ಮರ್ಡರ್ ಆಗುತ್ತಲ್ಲ, ಯಾಕೆ ಬಾಂಬೆಯಲ್ಲಿ? ಅದು ಬರ್ಕೆ ಪ್ರಭಾ ಅಂದ್ರೆ ಅವನು ನಮ್ಮ ಏರಿದವನು. ಬರ್ಕೆ ಪ್ರಭಾ ಮತ್ತೆ ರಾಜ ಅಂತ ಇದ್ರು. ಅವರು ಸ್ವಲ್ಪ ನಮ್ಮ ಏರಿಯದಲ್ಲಿದ್ದು ನಮ್ಮ ಏರಿಯಕ್ಕೆ ಸ್ವಲ್ಪ ಕನ್ನಿಂಗ್ ತರ, ಬಲಾಲ್ ಬಾಗ್ ಫೇವರೇಟ್. ಹೀಗೆ ಅವರದ್ದು ಗಲಾಟೆಯಲ್ಲಿ ಅವನು ಎಲ್ಲ ಇದರಲ್ಲಿದ್ದ. ಚಿಮಿನಿ ಸಂತವನ್ನು ಎಸ್ಕೇಪ್ ಮಾಡಿಕೊಂಡು ಹೋಗಕ್ಕೆ ಕರೆದುಕೊಂಡು ಎಲ್ಲ ನಾಟಕ ಮಾಡಿಕೊಂಡು ಎಲ್ಲ ನಮ್ಮ ಜೊತೆ ಇದ್ದು ನಾಟಕ ಎಲ್ಲ ಸ್ವಲ್ಪ ಆಟ ಆಡಿ ಒಂದು ಎಲ್ಲ ನಮಗೆಲ್ಲ ಸ್ವಲ್ಪ ಇದು ಮಾಡುದು, ಒಂದು ಒಂಥರ ಒಂದು ಏನ್ ಪ್ರಯೋಜನ ಇಲ್ಲದಾಗೆ ಮಾತಾಡುದು. ಹಾಗೆ ಇವನು ಎಂತಾಯ್ತು, ಈ ಗಲಾಟೆಯಲ್ಲಿ ಗುಣಕರ್ ಮಾಡ್ರ್ ಆಯ್ತಲ್ಲ, ಗುಣಕರ್ ಮಾಡ್ರ್ ಆಗುವಾಗ ಇವನು ಎಲ್ಲ ಎಸ್ಕೇಪ್ ಆಗಿ ಇವ ಬಾಂಬೆಯಲ್ಲಿದ್ದ. ನಾನು ಹೇಳಿದ್ದಿಲ್ಲ ಆಗ ಒಂದು ಇದರಲ್ಲಿ ಶಂಕರ್ ಶೆಟ್ಟಿ ಅವರಿಗೆ ನಾನು ರಘು ಅವರನ್ನು ಹುಡ್ಕೊಂಡು ಹೋಗುವಾಗ ಶಂಕರ್ ಶೆಟ್ಟಿಗೆ ಇದು ಜಾಗ ತೋರಿಸಿದ್ದೆ, ಈ ಬರ್ಕೆ ಪ್ರಭು ಅಂತ ಈ ಜಾಗೆಗೆ ಬರ್ತಾನೆ, ಇಲ್ಲಿ ಸಿಗ್ತಾನೆ ಅಂತ. ಇದನ್ನು ಶಂಕರ್ ಶೆಟ್ಟಿ ಒಳ್ಳೆ ಫಾಲೋ ಮಾಡಿದ್ರು. ಅದು ಚರ್ಚ್ ಗೇಟ್ ಹತ್ರ ಅವರದೊಂದು ಅನ್ನೊಂದು ಅಂಗಡಿ ಇತ್ತು, ಸಿಗರೇಟ್ ಅಂಗಡಿ ಇತ್ತು. ಆ ಅಂಗಡಿ ಪಕ್ಕದಲ್ಲಿ ಅವನೆಲ್ಲ ಅಲ್ಲಿ ಏನಿದ್ರು ಅಲ್ಲಿ ಬರ್ತಾನೆ, ಅಲ್ಲಿ ಸಿಕ್ಲಿಕ್ಕೆ ಚಾನ್ಸ್ ಉಂಟಂತ ನಾನು ಶಂಕರ್ ಶೆಟ್ಟಿ ಹತ್ರ ಹೇಳಿದ್ದೆ. ಅದು ಶಂಕರ್ ಶೆಟ್ಟಿ ಒಳ್ಳೆ ಫಾಲೋ ಮಾಡಿದ್ರು. ಇವೇ ಎಂತ ಮಾಡಿದ, ಇದೆಲ್ಲ ಆಯ್ತು. ಆವಾಗ ಇಲ್ಲಿ ನನಗೆ ಒಬ್ಬ ವಿಶ್ವನಾಥ್ ಶೆಟ್ಟಿ ಅಂತ, ನಾನು ಜೈಲೊಳಗೆ ಬಿದ್ದ ಮೇಲೆ ಅವನಿಗೆ ಸ್ವಲ್ಪ ಇಲ್ಲಿ ಬೋರ ಏನು ಇದಾಯ್ತು, ಸೆಟ್ ಆಗ್ಲಿಲ್ಲ. ಅದಕ್ಕೆ ಅವ ಹೇಳಿದ, ನನಗೆ ಒಂದು ಬಾಂಬೆಯಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿ ಕೊಡಿ, ನಾನು ಅಲ್ಲಿ ಬಾಂಬೆಯಲ್ಲಿ ಕೆಲಸ ಮಾಡ್ತೇನೆ, ಮತ್ತೆ ನೀವು ರಿಲೀಸ್ ಆಗುವಾಗ ನಾನು ಬರ್ತೇನೆ ಅಂತ ಹೇಳಿದ. ಅದಕ್ಕೆ ಬಾಂಬೆ ಎಲ್ಲ ಡೇಂಜರ್ ಮಾರೆ, ಬೇಡ ಕೆಲಸ ಮಾಡುದಲ್ಲ ಡೇಂಜರ್, ಅವರದೆಲ್ಲ ಹವಸ ಅಲ್ಲಿ ಉಂಟು, ನಾಳೆ ಅದು ಕಷ್ಟ ಆಗ್ತದೆ ಅಂತ. ಅಲ್ಲ ನೀವು ಹೇಳಿ ಒಂದು ಶಂಕರ್ ಶೆಟ್ಟಿ ಅಂತ ಹೇಳಿ ಏನಾದ್ರೂ ನನಗೆ ಇದು ಮಾಡಿ, ನಾನು ಅಲ್ಲಿ ಏನಾದ್ರೂ ಸ್ವಲ್ಪ ದಿವಸ ನಾನು ಬಾಂಬೆಯಲ್ಲಿ ಏನಾದ್ರೂ ದುಡಿತೇನೆ ಅಂತ. ಹಾಗೆ ನಾನು ಶಂಕರ್ ಶೆಟ್ಟಿಗೆ ಹೇಳಿದೆ, ಹೀಗೆ ಒಂದು ಈಶ್ವರನನ್ನು ಏನಾದ್ರೂ ಒಂದು ಅಲ್ಲಿ ಸ್ವಲ್ಪ ದಿವಸ ಮಟ್ಟಿಗೆ ಅಲ್ಲಿ ಇಟ್ಬಿಡಿ. ಅವ ನಮ್ಮ ಜೊತೆ ಎಲ್ಲ ವಿಷಯದಲ್ಲಿ ಇದ್ದವನು ವಿಶ್ವನಾಥ್ ಶೆಟ್ಟಿ. ಅದಕ್ಕೆ ನೀನು ಅವನನ್ನು ಸ್ವಲ್ಪ ಶಂಕರ್ ಶೆಟ್ಟಿ ಹಾಗೆ ಅವರನ್ನು ಕರ್ಕೊಂಡೋದ್ರು ಬಾಂಬೆಗೆ ಕರ್ಕೊಂಡೋಗಿ ಇವನನ್ನು ಅಲ್ಲಿ ಒಂದು ಅವರ ಕ್ಯಾರಪ್ಪಿನಲ್ಲಿ ಅವರಿಗೊಂದು ಕೆಲಸಕ್ಕೆ ಸೇರಿಸಿದ್ರು. ಇವನನ್ನು ಸೇರಿಸಿ 1.5 ತಿಂಗಳು ಆಯ್ತು, 2 ತಿಂಗಳು ಆಯ್ತು. 2 ತಿಂಗಳು ಆದ್ಮೇಲೆ ಇಲ್ಲಿ ಇವನ್ ಏನ್ ಮಾಡ್ತಾನೆ, ಅಲ್ಲಿ ಇವನಿಗೆ ಮೊದಲೇ ಹೇಳಿದೆ ನಾನು ಈಶ್ವರ್ ಶೆಟ್ಟಿಗೆ, ತಪ್ಪಿವು ನಾನು ಎದ್ದುನ ಜೊತೆ ಇರುವುದಂತ ಹೇಳ್ಬೇಡ, ಬರ್ಕೆಯಲ್ಲಿ ಇರುದಂತ ಹೇಳ್ಬೇಡ, ಅಷ್ಟು ಜಾಗ್ರತೆ ಇರ್ಬೇಕು ಬಾಂಬೆಯಲ್ಲಿ. ಆಯ್ತು ಹೋದ. ಅಲ್ಲೇನ್ ಮಾಡಿದೆ, ಇವ ಕಪಾಲಿ ಸದನ ತಮ್ಮ ಸ್ವಲ್ಪ ಅವ ಈ ಕಬರಿ ಟೈಪ್, ಈ ಎಲ್ಲ ನಮ್ಮ ಅಪೋಸಿಟ್ ಗ್ರೂಪ್ ಎಲ್ಲ ಟಚ್ ಇದ್ದವನು. ಅಲ್ಲಿ ಇವನು ಇರುವ ಅಡ್ಡಕ್ಕೆ ಅವ ಬರ್ತಿದ್ದ, ಇಲ್ಲಿ ಎಲ್ಲಿ ಕೆಲಸಕ್ಕೆ ಇರ್ತಾನೆ ಅಲ್ಲಿ ಬಂದು ಹೋಗ್ತಿದ್ದ. ಏನೋ ಒಂದು ದೋಸ್ತಿ ಆಯ್ತು, ದೋಸ್ತಿ ಆಗಿ ಒಂದು ಇವರಿಗೆ ಅಂತ ಕುಡಿಯುವೆಲ್ಲ ಅಭ್ಯಾಸ ಇತ್ತು, ಎಲ್ಲ ಕುಡಿದು ಮಾತಾಡಿ ಇವ ಹೇಳಿಬಿಟ್ಟ, ನಾನು ಬರ್ಕಿಯಲ್ಲಿ ಇರುದು ಎದ್ದಣ್ಣದೆಲ್ಲ ನನಗೆಲ್ಲ ಇದು. ಅವ ಒಳ್ಳೆ ಶಾರ್ಪ್ ಆದ, ಯಾರು ತಾರಾ ಕಪಾಲಿ ಸದನ ತಮ್ಮ. ಅಲ್ಲಿ ಶಾರ್ಪ್ ಆಗಿ ಇವರೆಂತ ಮಾಡಿದ, ನೆಕ್ಸ್ಟ್ ಅದೇ ಇದೆಲ್ಲ ಮಾಡಿ ಅಪೋಸಿಟ್ ಪಾರ್ಟಿಗೆಲ್ಲ ತಿಳಿಸಿ ಇವನಿಗೆಲ್ಲ ಅವರ ಐಡಿಯಾ ಕೊಟ್ಟರು. ಹಾಗೆ ಅವನನ್ನು ಕುಡಿಸಿ ಎಲ್ಲ ಮಾತಾಡಿಸಿ, ನೀನು ಕರ್ಕೊಂಡು ಇಂಥ ಜಾಗಿಗೆ ಬಾ ಅಂತ. ಹಾಗೆ ಅವರು ಸೆಟ್ ಆದ್ರು. ಇವನಿಗೆ ಹಾಗೆ ಅವನನ್ನು ಪಾಲಿಸ್ ಮಾಡಿ ಹಾಗೆ ಇದನ್ನೆಲ್ಲ ಮಾಡಿ ಇವನನ್ನು ಜಾಗೆ ಬರುವಾಗ ಅವ್ರು ರೆಡಿ ಎಲ್ಲ ಇದ್ರು. ಬರ್ಕೆ ಪ್ರಭಾ ಮತ್ತೆ ಪ್ರಮೋದ ಎಲ್ಲ ಸಾಧಾರಣ ಒಂದು 7-8 ಜನ ಇದ್ರು. ಸ್ವಲ್ಪ ಅಲ್ಲಿ ಅವರೇ ಬಾಂಬೆ ಅವರೇ ಸ್ವಲ್ಪ, ಅದರಲ್ಲಿ ಮೇನ್ ಬರ್ಕೆ ಪ್ರಭಾ ಅಂದ್ರೆ ಅವನಿಗೆ ಇವನ ಬಗ್ಗೆ ಒಳ್ಳೆ ಚಲನಗಿತ್ತು ಗೊತ್ತುಂಟಲ್ಲ. ಇವನಿಗೆ ಸಾಧಾರಣ ಒಂದು 8-10 ಕಡೆ ಎಲ್ಲ ತಿವಿದು ಚಾಕ್ ಹಾಕಿದ್ರು, ಪಾರೆಲ್ ಹತ್ರ ಕೊಂಡೋಗಿ ಇವನಿಗೆಲ್ಲ ಚಾಕ್ ಎಲ್ಲ ಹಾಕಿದ್ರು. ಇವ ಕಂಪ್ಲೀಟ್ ಅಪ್ಸೆಟ್ ಆದ. ಇವ ಎದ್ದುನ ಜೊತೆ ಇರುದಲ್ಲ ಗ್ಲೆಜ್ ಇತ್ತು, ಇವನ ಮೇಲೆ ಚಾಕ್ ಹಾಕಿದ್ರು. ಉದಯ್ ಶೆಟ್ಟಿ ಅಂದ್ರೆ ಅವರು ಬಾಂಬೆದು ಒಂದು ಟೈಮಲ್ಲಿ ದೊಡ್ಡ ಭಾರಿ ಹೆಸರು ಮಾಡಿಕೊಂಡಿದ್ದವರು. ಉದಯ್ ಶೆಟ್ಟಿ ಅಂದ್ರೆ ಒಂದು ಟೈಮಲ್ಲಿ ಭಾರಿ ದೊಡ್ಡ ಹೆಸರು ಮಾಡಿಕೊಂಡಿದ್ದವರು, ಒಳ್ಳೆ ಮನೆತನದವರು, ಭಾರಿ ಹೆಸರು ಮಾಡಿಕೊಂಡು ಇವರಿಗೆಲ್ಲ ಟಚ್ ಇತ್ತು. ಅವಾಗ ಇವರು ಲೀಡಿಂಗ್ ಗ್ರೂಪ್ ಅಲ್ಲ, ಇವರಿಗೆಲ್ಲ ಟಚ್ ಇತ್ತು. ಬಾಂಬೆದು ಎಲ್ಲ ಹೇಳಿದೇನಲ್ಲ, ಅದೆಲ್ಲ ಬಾಂಬೆ ಬ್ಯಾಂಗ್ಳೂರ್ ಎಲ್ಲ ಇವರಿಗೆ ಕಲೆಕ್ಷನ್ ಇತ್ತು. ಅಂದ್ರೆ ರಘು ಅಂದ್ರೆ ಅವ್ರಿಗೆ ಆ ಟೈಮಲ್ಲಿ ಮಾರ್ಕೆಟ್ ದೊಡ್ಡ ಹೆಸರು ಬ್ಯಾಂಗ್ಳೂರಲ್ಲಿ. ಆ ಕಲೆಕ್ಷನ್ ಎಲ್ಲ ಇವರಿಗೆಲ್ಲ ಇತ್ತು, ನಮ್ಗೆ ಆ ಕಲೆಕ್ಷನ್ ಇಲ್ಲ. ನಮ್ಗೆ ಖಾಲಿ ಹೀಗೆ ಪಾಪ ಈ ಶಂಕರ್ ಶೆಟ್ಟರು ಈ ಕೆಲವರು ಅವರ ಕ್ಯಾರಪಲ್ಲಿ ಈಗೆಲ್ಲ ಪರಿಚಯ ಆಗಿ ನಾವು ಜಾಸ್ತಿ ಕಡೆ ಹೋಗುವಾಗೆ ಸಹ ಇಲ್ಲ. ಬೊಂಬೈ ಅಂದ್ರೆ ಇವನ ಒಂದು 10 ಕಡೆ ತಿವಿದ್ರು ಇವನ ಬಾಡಿ ಮೇಲೆ. ಇದ್ರ ಜೊತೆ ಇದ್ದಾನಂತ ಇವನ ಮೇಲೆ ಸಿಟ್ಟು ಮಾಡಿ
ಬರ್ಕೆ ಪ್ರಭಾನ ಮುಂದಾಳತ್ವದಲ್ಲಿ ಎಲ್ಲ ಒಂದು 7-8 ಜನ ಬಂದ್ರು. ಇವನಿಗೆ ಎಲ್ಲ ತಿವಿದ್ರು, ಇವನಲ್ಲಿ ಬಿಸಾಡಿದ್ರು, ರೋಡಲ್ಲಿ ಬಿಸಾಕ್ಬಿಟ್ಟು ಅಲ್ಲಿ ರೋಡಲ್ಲಿ ಇವನು ಸ್ವಲ್ಪ ಇದಾಗಿದ್ದಾನಲ್ಲ, ಎಲ್ಲ ಕೊಂಡೋಗುವವರು ಯಾರು ಸಹ ಇಲ್ಲ. ಮತ್ತೆ ಯಾರೋ ಒಬ್ರು ರಸ್ತೆಯಲ್ಲಿ ಬೈಕಿನಲ್ಲಿ ಬಂದು ಕೌಂಡಾಲ ಅಂತಾಗಿ ಇವರನ್ನು ಹಾಸ್ಪಿಟಲ್ಗೆ ತಂದು ಹಾಕಿದ್ರು. ಹಾಸ್ಪಿಟಲ್ ಪುಣ್ಯಕ್ಕೆ ಇವರ ತಂದು ಶಂಕರ್ ಶೆಟ್ಟಿದ ಅಡ್ರೆಸ್ ಇತ್ತು. ಅವರೊಂದು ಹೋಟೆಲ್ ಅಲ್ಲಿ ಶಂಕರ್ ಶೆಟ್ಟಿ ಒಂದು ಮ್ಯಾನೇಜ್ಮೆಂಟ್ ಭಾರಿ ದೊಡ್ಡ ಹೋಟೆಲ್, ಅಲ್ಲಿ ಇವರದ್ದು ಪಾಕೆಟ್ ಅಲ್ಲಿ ಒಂದು ಅವರದ್ದು ಅಡ್ರೆಸ್ ಸಿಕ್ಕಿತ್ತು. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಹಾಸ್ಪಿಟಲ್ನವರು ಡಾಕ್ಟರ್ನವರು ಅವರ ಫೋನ್ಗೆ ನಂಬರ್ ಹೊಡೆದ್ರು. ಇಮಿಡಿಯೇಟ್ಲಿ ಶಂಕರ್ ಶೆಟ್ಟಿ ಬಂದ್ರಿಂದ ಇವರು ಬಚಾವ್. ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ಇಲ್ಲದಿದ್ರೆ ಅಲ್ಲಿ ಆಗ್ತಾ ಉಂಟಲ್ಲ ಯಾವ್ದಾ ಇದು ಹಾಗೆ ಆಗ್ತದೆ. ಅಲ್ಲಿ ಕೇಳುವವರು ಇದ್ರೆ ಗಾನ್ ಕೇಸ್. ಈಗ ಈ ಶಂಕರ್ ಶೆಟ್ಟಿ ಬಂದು ಹೇಳಿದ್ರಲ್ಲ, ಎಂತ ಇದ್ರು ಸಹ ಇದು ಮಾಡಿ ಅಂತ ಇವನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. 2-3 ವಾರ ಹಾಸ್ಪಿಟಲ್ ಆಗಿ ಚೇತರಿಸಿಕೊಂಡು ಮತ್ತೆ ಬಂದವನು.